ಅವರು ಈಗ ರಾಜಕೀಯ ಒಂದು ಕ್ಷೇತ್ರದಲ್ಲಿ ಹೆಚ್ಚು ಇಲ್ಲ. ಇಡೀ ಕಾಂಗ್ರೆಸ್ ಪಕ್ಷ ಕೇಂದ್ರದ ನಮ್ಮ ಹೈಕಮಾಂಡು ಎಲ್ಲ ಶಾಸಕರು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಅವ್ರು ಸುಮ್ಮನೆ ಅಲ್ಲಿ ಅವ್ರು ಹೇಳಿಕೆ ಕೊಡ್ತಕ್ಕಂಥದ್ದನ್ನು ಅವ್ರು ರಿಯಾಕ್ಟ್ ಮಾಡೋಕ್ಕಾಗೋದಿಲ್ಲ. ಸರ್, ಮಾಜಿ ಸಿ ಎಂ ಅವರು ಸತ್ಯಕ್ಕೆ ಸಿ ಎಂ ಅವ್ರ ಬಗ್ಗೆ ಭಾಳ ಗೌರವ ಐತಿ ಸಾರ್ವಜನಿಕವಾಗಿ, ಅದನ್ನು ಉಳಿಸ್ಕೋಬೇಕಾದ್ರೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ಯಾರು? ಬೊಮ್ಮಾಯಿ ಅವರು ನೋಡಿ, ಬೊಮ್ಮಾಯಿ ಅವರು ಹೇಳ್ತಾರೆ, ಯಾಕಂದರೆ ಅವರು ವಿರೋಧ ಪಕ್ಷದಲ್ಲಿದ್ದಾರೆ, ಅವರು ಅದೆಲ್ಲ ಹೇಳ್ತಾರೆ. ಆದರೆ ಇವತ್ತು ಸಿ ಎಂ ಅವರು ಯಾವುದೇ ಒಂದು ಅಧಿಕಾರದ ದುರುಪಯೋಗ ಮಾಡಿಲ್ಲ ಮತ್ತು ಅವ್ರ ಬಗ್ಗೆ ಎಲ್ರಿಗೂ 100ಕ್ಕೆ 100 ವಿಶ್ವಾಸ ಇದೆ. ಮತ್ತು ಕಾನೂನು ಪ್ರಕಾರ ವಿಚಾರಣೆ ಕೂಡ ಆಗೋದಕ್ಕೆ ಏನಿದೆ, ವಿಚಾರಣೆ ಕೂಡ ಬೇಕಾದ್ರೆ ನಡೀಲಿ, ಕಾನೂನಿನ ಹೋರಾಟವನ್ನು ಕೂಡ ಮಾಡ್ತಾರೆ. ನಮ್ಮ ಜವಾಬ್ದಾರಿ ಇರುವಂಥದ್ದು ರಾಜ್ಯವನ್ನು ಕಟ್ಟುವಂಥದ್ದು, ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ, ಒಳ್ಳೆ ಕೆಲಸಗಳು ಮಾಡುವಂಥದ್ದು, ಅದನ್ನೇ ಮಾಡ್ಕೊಂಡು ಹೋಗ್ತೀವಿ. ಬೊಮ್ಮಾಯಿ ಅವರು ಹೇಳ್ತಾರೆ, ಆದರೆ ಬೊಮ್ಮಾಯಿ ಅವರ ಒಂದು ಮಾತಿಗೆ ಇವತ್ತು ಯಾವ ರೀತಿಯಾಗಿ ಕೇಂದ್ರದ ಸರ್ಕಾರ ಇವತ್ತು ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ಅದು ಇವತ್ತು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ವಿರೋಧ ಪಕ್ಷದ ಸರ್ಕಾರ ಉಳಿಬಾರ್ದು. ಅದು ರೇವಂತ್ ರೆಡ್ಡಿ ಇರ್ಬೋದು, ಸಿದ್ದರಾಮಯ್ಯ ಅವರು ಇರ್ಬೋದು, ಕೇಜ್ರಿವಾಲ್ ಇರ್ಬೋದು, ಹೇಮಂತ್ ಸೋರೆನ್ ಇರ್ಬೋದು, ಸ್ಟಾಲಿನ್ ಇರ್ಬೋದು, ಯಾರೇ ಇರಲಿ, ಯಾರಿಗೂ ಕೂಡ ಸರ್ಕಾರಗಳು ನಡೆಸೋದಕ್ಕೇ ಬಿಡದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇದೆ. ಅದ್ರ ಬಗ್ಗೆ ಬೊಮ್ಮಾಯಿ ಅವರು ಹೇಳಿದ್ರೆ ಒಳ್ಳೆಯದು. ಬಿಜೆಪಿ ಮೋದಿಯವರು ಹೋದಲ್ಲೆಲ್ಲ ಒಂದು ಚುನಾವಣಾ ಅಸ್ತ್ರವಾಗಿ ಕರ್ನಾಟಕ ನೋಡಿ, ಮೋದಿಯವರು ಅವ್ರದ್ದು ಮಾಡಲಿ, ಅದು ಅವರ ಒಂದು ಏನೇನು ಚುನಾವಣೆ ಪ್ರಚಾರದಲ್ಲಿ ಬಳಸ್ಕೊಳ್ಳಿ. ಆದರೆ ಇದೆಲ್ಲ ಏನು ಹರಿಯಾಣದಲ್ಲಾಗಲಿ ಮಹಾರಾಷ್ಟ್ರದಲ್ಲಾಗಲಿ ಎಲ್ಲೂ ಕೂಡ ಇದರ ಏನು ಪರಿಣಾಮ ಬೀರೋದಿಲ್ಲ. ಜಮ್ಮು ಕಾಶ್ಮೀರಲ್ಲಾಗಲಿ ಅಲ್ಲಿ ಏನೇನು ಫಲಿತಾಂಶ ಹೊರಗೆ ಬರ್ತಕ್ಕಂಥದ್ದಿದೆ, ಅಲ್ಲಿ ಕಾಂಗ್ರೆಸ್ ಪಕ್ಷ ಭಾಳ ಗಟ್ಟಿಯಾಗಿದೆ. ಹರಿಯಾಣದಲ್ಲೂ ಕೂಡ 100ಕ್ಕೆ 100 ನಾವು ಗೆಲ್ತೀವಿ. ಯಾವ ರೀತಿ ಕರ್ನಾಟಕದಲ್ಲಿ ಮೋದಿಯವರು 100 ಸುಳ್ಳು ಹೇಳ್ಬಿಟ್ಟು ಹೋದರು, ಆಯಿತಾ? ಚುನಾವಣೆ ಬಂದಾಗ ಬರೀ ಸುಳ್ಳು ಹೇಳದೆ ಅವ್ರ ಕತೆ, ಅಮಿತ್ ಶಾ ಮತ್ತು ಮೋದಿಯವ್ರದ್ದು. ಅದಕ್ಕೋಸ್ಕರ ಜನ ಇವತ್ತು ಮೊನ್ನೆ ಪಾರ್ಲಿಮೆಂಟಲ್ಲೂ ಕೂಡ ಪಾಠ ಕಲಿಸಿದ್ದಾರೆ. ಮೊನ್ನೆ ಪಾರ್ಲಿಮೆಂಟಲ್ಲೂ ಕೂಡ ಅವ್ರಿಗೆ ಇವತ್ತು ಬಹುಮತ ಬಂದಿಲ್ಲ. ಅದೇ ಮೋದಿಯವರು ಅದನ್ನು ತಿಳ್ಕೊಬೇಕಾಗ್ತದೆ. ಬರೀ ಸುಳ್ಳನ್ನು ಮತ್ತು ಅಪಪ್ರಚಾರಗಳನ್ನು ಮಾಡ್ಕೊಂಡು ತಿರುಗಾಡಿದ್ರೆ ಏನೂ ಪ್ರಯೋಜನ ಆಗಲ್ಲ ಅಂತ. ಸರ್, ಈಗ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿಯವರು ಬಿಟ್ಟಂತ ಮೂಢ ಒಂದು ಅಸ್ತ್ರ ಸಕ್ಸಸ್ ಆಯ್ತಾ ನೋಡಿ, ಇವತ್ತು ಒಂದು ವ್ಯವಸ್ಥಿತವಾದಂಥ ಸಂಚು ಅವರು ರೂಪಿಸಿದ್ದಾರೆ. ಅದರಲ್ಲಿ ಗವರ್ನರನ್ನು ಉಪಯೋಗಿಸ್ಕೊಂಡಿದ್ದಾರೆ. ಆದ್ದರಿಂದ ಅದಕ್ಕೆ ಅವರು ಮಾಡೋದರಲ್ಲಿ ಇವತ್ತು ನಿಸ್ಸೀಮರವರು. ಅದನ್ನು ಎದುರಿಸುವಂಥ ಕೆಲಸ ನಾವು ಮಾಡ್ತೀವಿ. ನಾವು ಎದೆ ಹೊಂದುವಂಥದ್ದಾಗಲಿ ಅಥವಾ ಹಿನ್ನಡೆ ಆಗುವಂಥದ್ದಾಗಲಿ ನಮಗೇನೂ ಇಲ್ಲ. ನಾವು ಅದನ್ನು ಧೈರ್ಯವಾಗಿ ಎದುರಿಸ್ತೀವಿ ಮತ್ತು ಅದಕ್ಕೆ ಯಾವ ರೀತಿಯಾಗಿ ನಾವು ಫೇಸ್ ಮಾಡಬೇಕು ಆ ಫೇಸ್ ಮಾಡ್ತೀವಿ. ನಮಗೇನು ಭಯ ಭೀತಿ ಏನಿಲ್ಲ. ಬಿಜೆಪಿ ಎರಡನೇ ಹಂತದ ಹೋರಾಟ ಮಾಡಲಿಕ್ಕೆ ಸಿದ್ಧತೆ ಮಾಡಲಿ, ವಿರೋಧ ಪಕ್ಷದಿಂದ ಹೋರಾಟ ಮಾಡಬೇಕು. ಆದರೆ ಇವತ್ತು ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿ ಅವರು ನೇರವಾಗಿ ಇವತ್ತು ಎಲ್ಲ ಎವಿಡೆನ್ಸು ಮತ್ತು ರಿಪೋರ್ಟ್ಗಳೇ ಇದೆ. ಡಿನೋಟಿಫಿಕೇಷನ್ ಈಗ ಲೋಕಾಯುಕ್ತ ಎನ್ಕ್ವೈರಿ ಮಾಡ್ತಾಯಿದ್ದಾರೆ. ಅದನ್ನು ಕುಮಾರಸ್ವಾಮಿಯವರ ಬಾಮೈದನಿಗೆ ಯಡಿಯೂರಪ್ಪನವರು ಖುದ್ದಾಗಿ ಸೈನ್ ಮಾಡಿ ಡಿನೋಟಿಫೈ ಮಾಡಿದಾರಲ್ಲ, ಅದು ಅವರ ಖುದ್ದು ಸಿಗ್ನೇಚರ್, ಅವ್ರ ತೀರ್ಮಾನ. ಇಡೀ ಅವರ ಸಚಿವಾಲಯ ಇದು ಮಾಡಬಾರ್ದು, ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಕೂಡ ಯಡಿಯೂರಪ್ಪನವರು ಸೈನ್ ಮಾಡಿದಾರಲ್ಲ ಡಿನೋಟಿಫಿಕೇಷನ್ನು. ಅದರಲ್ಲಿ ಗೊತ್ತಾಗ್ತದೆ ಅವ್ರಿಗೀಗ ಏನು ಅವರ ಮಾತುಗಳಿಗೆ ಒಂದು ತಕ್ಕ ಉತ್ತರ ಅಂತ ಹೇಳಿದ್ರೆ ಬೊಮ್ಮಾಯಿ ಅವ್ರಿಗಿರ್ಬೋದು, ಯಡಿಯೂರಪ್ಪನವ್ರಿಗಿರ್ಬೋದು, ವಿಜಯೇಂದ್ರಗಿರ್ಬೋದು, ಆರ್ ಅಶೋಕ್ಗಿರ್ಬೋದು, ಕುಮಾರಸ್ವಾಮಿಗಿರ್ಬೋದು, ಈ ಒಂದು ಪ್ರಕರಣದಲ್ಲಿ ತಕ್ಕ ಉತ್ತರ ಸಿಕ್ಕುತ್ತೆ ಅಂತ ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಸರ್, ಅಕ್ಟೋಬರ್ 3ನೇ ತಾರೀಕಿಗೆ ಅಹಿಂದಿಂದ ಬೆಂಗಳೂರು ಚಲೋ ಮಾಡ್ತಾ ಇದ್ದಾರೆ ಸರ್. ಅಹಿಂದ ನನಗೆ ಗೊತ್ತಿಲ್ಲ, ಅದರ ಬಗ್ಗೆ ಗೊತ್ತಿಲ್ಲ.